ಎಲ್ರಿಗೂ ನಮಸ್ಕಾರ. ಇದು ಶುಕ್ರವಾರದ ಲಾಗ. ಇವತ್ತು ನಾನು ಹೀರೆಕಾಯಿ ಎಣ್ಗಾಯಿ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ನಾನೀಗ ಒಣ ಕೊಬ್ಬರಿ ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ. ಶೇಂಗಾ ಹುರಿದು ಶೇಂಗಾ ಪುಡಿ ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ. ಮತ್ತು ಖಾರ ಮತ್ತು ಉಪ್ಪು ಮತ್ತು ಒಂದು ಸ್ವಲ್ಪ ಎಣ್ಣೆ, ಒಂದು ಸ್ಪೂನ್ ಆದಷ್ಟು ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಅದನ್ನ ಕಟ್ ಮಾಡಿ ಇಟ್ಕೊಂಡು ಹೀರೆಕಾಯಿ ಒಳಗೆ ಮಸಾಲೆಯನ್ನು ತುಂಬ್ಕೋತಾ ಇದ್ದೀನಿ. ಈಗ ಒಲೆ ಮ್ಯಾಗ ಒಂದು ಪಾತ್ರೆ ಇಟ್ಕೊಂಡು ಅದ್ರಾಗ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿ ಫ್ರೈ ಆದ ನಂತರ ಅದ್ರೊಳಗೆ ನಾವು ಇದು ಮಸಾಲೆ ತುಂಬಿದ ಹೀರೆಕಾಯಿನ ಅಷ್ಟು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಂತರ ಉಳಿದ ಮಸಾಲೆ ಮತ್ತು ನಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ಇದಾಗ ಗರಂ ಮಸಾಲ, ಒಂದು ಚಿಟಿಕೆ ಸಕ್ಕರೆ, ಲಾಸ್ಟ್ದಾಗಿ ಕೊತ್ತಂಬರಿ ಹಾಕಿ ಕುದಿಯೋಕೆ ಇಡಬೇಕು ನೋಡ್ರಿ. ಈಗ ಅದು ಒಂದು ಸೈಡ್ ಕುದಿಯೋದ್ರೊಳಗಾಗಿ ನಾ ಈ ಕಡೆ ಜೋಳದ ರೊಟ್ಟಿ ಮಾಡ್ಕೋಕೋದೇನೆ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಜೋಳದ ರೊಟ್ಟಿ ನೋಡ್ರಿ. ಈ ಕಡೆ ರೊಟ್ಟಿ ಆಗೋದ್ರೊಳಗಾಗಿ ಈ ಕಡೆ ಎಣ್ಗಾಯಿನೂ ರೆಡಿ ಆಯ್ತು ನೋಡ್ರಿ. ನನ್ನ ಇವತ್ತಿನ ಲಾಗ ಇಷ್ಟ ಆಗಿತ್ತು ನೋಡ್ರಿ.